ಲಾಸ್ಟ್ ವಿಡಿಯೋದಲ್ಲಿ ನಾವು ಕೀ ಫೀಚರ್ಸ್ ಆಫ್ ಜಾವಾ ನೋಡಿದ್ವಿ. ಇನ್ ದಿಸ್ ವಿಡಿಯೋ ನಾವು ಹೌ ದ ಜೆ ವಿ ಎಮ್ ವರ್ಕ್ಸ್. ಜೆ ವಿ ಎಮ್ ಅಂದರೆ ಬೇಸಿಕಲಿ ಹಿಂದ ಜೆ ವಿ ಎಮ್ ಅಂದರೆ ನಮ್ಮ ಕಂಪೈಲ್ಡ್ ಕೋಡು ಬೈಟ್ ಕೋಡು ರನ್ಸ್ ಆನ್ ಜೆ ವಿ ಎಮ್. ಬೈಟ್ ಕೋಡ್ ರನ್ ಆಗೋದಕ್ಕೆ ಜೆ ವಿ ಎಮ್ ಹೆಲ್ಪ್ ಮಾಡ್ತೈತಿ. ಬಟ್ ಜೆ ವಿ ಎಮ್ ಹೆಂಗೆ ವರ್ಕ್ ಆಗತ್ತೆ ಅನ್ನೋ ತಿಳ್ಕೊಬೇಕಲ್ಲ ನಾವು ಫಸ್ಟು. ಇನ್ ಸಿಂಪಲ್ ವೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೋಡ್ ಕಂಪೈಲೇಷನ್. ಫಸ್ಟ್ ಸ್ಟೆಪ್ ಇಸ್ ಜಾವಾ ಕೋಡ್ ಕಂಪೈಲೇಷನ್. Java code compiler converts dot file into byte code. ಜಾವಾ ಸಿ ನಾನು ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೌ ಯು ಕ್ಯಾನ್ ರನ್ ಅವರ್ ಜಾವಾ ಕೋಡ್ ಇನ್ ದ ಕಮಾಂಡ್ ಪ್ರಾಂಪ್ಟ್. ಅವಾಗ ನಾವೇನು ಬರಿತೀವಿ, ಜಾವಾ ಸಿ ಅನ್ನೋದೊಂದು ವರ್ಡ್ ಬರೋದು, ಆಮೇಲೆ ಕ್ಲಾಸ್ ನೇಮ್ ಬರಿತೀವಿ ಮೇನ್ ಡಾಟ್ ಜಾವಾ. ದ ಜಾವಾ ಕಂಪೈಲರ್ ಕನ್ವರ್ಟ್ಸ್ ಡಾಟ್ ಕ್ಲಾಸ್ ಡಾಟ್ ಜಾವಾ ಫೈಲ್. ನಾವು ಬೇಸಿಕ್ಕಾಗಿ ನಮ್ಮ ಕೋಡ್ ಬರೆದಿರೋದು ಡಾಟ್ ಜಾವಾ ಹೈ ಲೆವೆಲ್ ಕೋಡ್ ಇಂಟು ಬೈಟ್ ಕೋಡ್. ಇದೇನು ಕಂಪೈಲರ್ ಏನು ಮಾಡುತ್ತೆ, ಕನ್ವರ್ಟ್ಸ್ ಇಂಟು ಬೈಟ್ ಕೋಡ್. ಬೈಟ್ ಕೋಡ್ ಆದ್ರೆ ಅದ್ರ ಎಕ್ಸ್ಟೆನ್ಷನ್ ಏನಕ್ಕೈತಿ, ಡಾಟ್ ಕ್ಲಾಸ್ ಫೈಲ್, ಡಾಟ್ ಕ್ಲಾಸ್ ಆಕೈತಿ. ಅರ್ಥ ಆಯ್ತಾ? ನಾವು ಸ್ಟೋರ್ ಮಾಡಿದ್ದು ಮೇನ್ ಡಾಟ್ ಜಾವಾ, ಬಟ್ ಅದಕ್ಕೆ ಆಫ್ಟರ್ ಕಂಪೈಲೇಷನ್ ಆಗಿದ್ದು ಡಾಟ್ ಕ್ಲಾಸ್ ಆಗುತ್ತೆ, ಮೇನ್ ಡಾಟ್ ಕ್ಲಾಸ್. ಬೈಟ್ ಕೋಡ್ ಈಸ್ ಅನ್ ಇಂಟರ್ಮೀಡಿಯೇಟ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ರಿಪ್ರೆಸೆಂಟೇಷನ್ ಆಫ್ ಜಾವಾ ಕೋಡ್. ಅರ್ಥ ಆಯ್ತಾ? ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಿರದೇ ಬೇಕು. ಬೈಟ್ ಕೋಡ್ ಈಸ್ ಅನ್ ಇಂಟರ್ಮೀಡಿಯೇಟ್ ಅಂದ್ರೆ ಬೈಟ್ ಕೋಡು ಈ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಲ್ಲ, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಯಾವುದರ ಪ್ಲಾಟ್ಫಾರ್ಮ್ ಹೋಗಿ ರನ್ ಆಗುತ್ತೆ ಇದು, ಬಟ್ ಜೆ ವಿ ಎಮ್ ಇನ್ಸ್ಟಾಲ್ ಇರ್ಬೇಕು ಆ ಮೆಷಿನಲ್ಲಿ. ನೆಕ್ಸ್ಟ್, ಕ್ಲಾಸ್ ಲೋಡಿಂಗ್ ಆ್ಯಂಡ್ ವೆರಿಫಿಕೇಶನ್. ಕ್ಲಾಸ್ ಲೋಡಿಂಗ್. ಕ್ಲಾಸ್ ಲೋಡರ್ ಲೋಡ್ಸ್ ಕ್ಲಾಸ್ ಫೈಲ್ಸ್ ಇಂಟು ಮೆಮರಿ ವೆನ್ ನೀಡೆಡ್. ಕ್ಲಾಸ್ ಫೈಲ್ ಡಾಟ್ ಕ್ಲಾಸ್ ಅಂದ್ರೆ ಬೈಟ್ ಕೋಡ್. ಅರ್ಥ ಆಯ್ತಾ? ಇಟ್ ಲೋಡ್ಸ್ ಬೈಟ್ ಕೋಡ್ ವೆನ್ ಮೆಮರಿ ನೀಡೆಡ್. The bytecode verifier ensures the bytecode does not contain security vulnerabilities or illegal operations. ಇಟ್ ಅದು ಈಗ ಒಂದು ಬೈಟ್ ಕೋಡು ಒಂದು ಜಾವಾ ಕೋಡು ಕಂಪೈಲ್ ಆಯ್ತು ಅಂದ್ರೆ ಬೈಟ್ ಕೋಡ್ ಆಗಿ ಅದು ಕ್ಲಾಸ್ ಲೋಡಿಂಗ್ ಅಂಡ್ ವೆರಿಫಿಕೇಶನ್ ಟೈಮಲ್ಲಿ ಅದು ಬೈಟ್ ಕೋಡ್ ಒಳಗೆ ಏನಾದರೂ ಸೆಕ್ಯೂರಿಟಿ ಏನಾದರೂ ಇದೆಯಾ ಅಂತೇಳಿ, ವಲ್ನರಬಿಲಿಟೀಸ್ ಅಂದ್ರೆ ಏನಾದರೂ ಎರರ್ಸ್ ಆ ಟೈಪ್ ಚೆಕ್ ಮಾಡುತ್ತೆ ಅದು ವೆನ್ ಲೋಡಿಂಗ್ ಕ್ಲಾಸ್. ಮೆಮ್ರಿ ಅಲೊಕೇಶನ್. ಮೆಮ್ರಿ ಅಲೊಕೇಶನ್ ಹೆಂಗಾಗುತ್ತೆ ಅನ್ನೋದು ನಾವು ನೋಡ್ಕೊಳೋಣ ಈಗ. ಜೆ ವಿ ಎಮ್ ಆರ್ಗನೈಸಸ್ ಮೆಮರಿ ಇನ್ ಡಿಫ್ರೆಂಟ್ ರನ್ ಟೈಮ್ ಡೇಟಾ ಏರಿಯಾಸ್. ಜೆ ವಿ ಎಮ್ organize memory into different runtime data areas. ಮೆಮ್ರಿ ಏರಿಯಾ ಅಂದ್ರೆ ಯಾವ ಮೆಮ್ರಿ ಏರಿಯಾ, ಹೀಪ್ ಮೆಮ್ರಿ ಏರಿಯಾನೋ, ಸ್ಟ್ಯಾಕ್ ಮೆಮ್ರಿ ಏರಿಯಾನೋ, ಯಾವ ಮೆಮ್ರಿ ಏರಿಯಾ ಅದನ್ನ ನಾವು ನೋಡೋಣ ಈಗ. ಡಿಸ್ಕ್ರಿಪ್ಷನ್. ಮೆಥಡ್ ಏರಿಯಾ, ಇದೊಂದು ಮೆಮ್ರಿ ಏರಿಯಾ. ಮೆಥಡ್ ಏರಿಯಾ ಅನ್ನೋದೊಂದು ಸ್ಟೋರ್ಸ್ ಕ್ಲಾಸ್ ಮೆಟಾಡೇಟಾ, ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಅಂಡ್ ಮೆಥಡ್ ಕೋಡ್. ಕ್ಲಾಸಸ್ ದ ಮೆಟಾಡೇಟಾ ಸ್ಟೋರ್ ಮಾಡ್ತತಿ, ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಸ್ಟೋರ್ ಮಾಡ್ತತಿ ಆ್ಯಂಡ್ ಮೆಥಡ್ ಕೋಡ್ನ ಸ್ಟೋರ್ ಮಾಡ್ತತಿ. ಸ್ಟ್ಯಾಟಿಕ್ ವೇರಿಯೇಬಲ್ಸ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸ್ಟ್ಯಾಟಿಕ್ ಕೀವರ್ಡ್ ನಾನು ಕಮಾಂಡ್ ಪ್ರಾಂಪ್ಟ್ ಒಳಗೆ ರನ್ ಮಾಡಿದಾಗ ಪಬ್ಲಿಕ್ ಸ್ಟ್ಯಾಟಿಕ್ ಅಂತ ಬರೆದಿದ್ದೇನೆ ಅದನ್ನು ನಾನು. ಅರ್ಥ ಆಯ್ತಾ? ಸ್ಟ್ಯಾಟಿಕ್ ಅನ್ನೋದು ಕೀವರ್ಡ್, ಅದನ್ನ ನಾವು ಮುಂದೆ ಅರ್ಥ ಮಾಡ್ಕೊಳ್ಳೋಣ. ಬಟ್ ದಟ್ ಆಲ್ ಸ್ಟೋರ್ಡ್ ಇನ್ ದ ಮೆಥಡ್ ಏರಿಯಾ. ಆ್ಯಂಡ್ ಹೀಪ್ ನಾನು ನಿಮ್ಗೆ ಕೊಡ್ಬೇಕಂತ ಮಾಡಿದ್ದೆ ಬಟ್ ಆಗಿಲ್ಲ, ಈಗ ಹೇಳ್ತೇನೆ. ಹೀಪ್ ಏರಿಯಾ. ಹೀಪ್ ಅಂದ್ರೆ ಗುಡ್ಡದ ಆಕಾರ, ಮೌಂಟೇನ್ ಸ್ಟ್ರಕ್ಚರ್. ಸ್ಟೋರ್ಸ್ ಆಬ್ಜೆಕ್ಟ್. ಈಗ ನಾ ಇಂಟ್ ಏಜ್ ಈಸ್ ಈಕ್ವಲ್ ಟು 4 ಅಂತ ಬರೆದ್ರೆ ದ 4 ವಿಲ್ ಬಿ ಸ್ಟೋರ್ಡ್ ಇನ್ ಹೀಪ್ ಮೆಮರಿ and the age is pointing to that memory where the age will store in the stack memory. ಅರ್ಥ ಆಯ್ತಾ? ಈಗ ಅದನ್ನ ನಾವು ಒಂದು ಬರೆದು ತೋರಿಸೋಣ್ರಿ. ಈಗ ಹೆಂಗ ಡ್ರಾ
ಇದು ಸ್ಟ್ಯಾಕ್ ಮೆಮರಿ, ಇದು ಹೀಪ್ ಮೆಮರಿ. ಈಗ ಒಂದು ಈಗ ನಾರ್ಮಲ್ ಬರ್ತೀನಿ. ಇಂಟ್ ಏಜ್ ಈಸ್ ಈಕ್ವಲ್ ಟು 4. ಇದೊಂದು ಕೋಡ್. ಇದು ಇಲ್ಲಿ ಏಜ್, ಇದು 4 ಅರ್ಥ ಆಯ್ತಾ? ಇನ್ಸರ್ಟ್ ಟೆಕ್ಸ್ಟ್ ಲೈನ್. ಓಕೆ, ಓಕೆ ಓಕೆ ಹೋಲ್ಬಿಡ್ರಿ ಅದು. ಹಾ, ಬಂತು. ಈಗ ಇಲ್ಲಿ ಅರ್ಥ ಮಾಡ್ಕೊರಿ, ಹೀಪ್ ಮೆಮರಿ ಅಂದ್ರೆ ಇದು ಬೇರೆ ಸ್ಟೋರಿಂಗ್. ಸ್ಟ್ಯಾಕ್ ಮೆಮರಿ ಅಂದ್ರೆ ಇದು ಬಕೆಟ್ ಲೈಕ್ ಸ್ಟ್ರಕ್ಚರ್. ಹೀಪ್ ಮೆಮರಿ ಸ್ಟೋರ್ಸ್ ಆಬ್ಜೆಕ್ಟ್. ಇಂಟ್ ಏಜ್ ಇಸ್ ಈಕ್ವಲ್ ಟು 4 ಅಂದ್ರೆ ಆಬ್ಜೆಕ್ಟ್, ಸೊ ಇಟ್ ಸ್ಟೋರ್ಸ್ ಆಬ್ಜೆಕ್ಟ್ ಅಂಡ್ ಇನ್ಸ್ಟೆನ್ಸ್ ವೇರಿಯೇಬಲ್. ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುವಂತ ವೇರಿಯೇಬಲ್ ಇಲ್ಲಿ ಸ್ಟೋರ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಕ್ಲಾಸ್ ಒಳಗೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೇವಿ, ಅದ್ರ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದ್ರ ವೇರಿಯೇಬಲ್ಸ್ ನಾವು ಇದು ಮಾಡ್ಕೋಬೇಕಂದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಆ ವೇರಿಯೇಬಲ್ಸ್ ಬಂದು ಇಲ್ಲೇ ಸ್ಟೋರ್ ಆಕ್ಕವು. ನೆಕ್ಸ್ಟ್ ಸ್ಟ್ಯಾಕ್ ಮೆಮರಿ ಸ್ಟೋರ್ಸ್ ಮೆಥಡ್ ಕಾಲ್ ಲೋಕಲ್ ವೇರಿಯೇಬಲ್. ಇದು ಇಂಟ್ ಏಜ್ ಅನ್ನೋದು ನಾನು ಮೇನ್ ಮೆಥಡ್ ಬರೆದು ಲೋಕಲ್ ವೇರಿಯೇಬಲ್. ಸೊ ದಿಸ್ ಏಜ್ ನೇಮ್ ವೇರಿಯೇಬಲ್ ನೇಮ್ ಇಲ್ಲಿ ಸ್ಟೋರ್ ಇನ್ ಸ್ಟ್ಯಾಕ್ ಮೆಮರಿ. ಜಸ್ಟ್ ಅರ್ಥ ಮಾಡ್ಕೋರಿ ಏನು ಎಲ್ಲಿ ಸ್ಟೋರ್ ಆಕತ್ತೆ ಅನ್ನೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಪಿ ಸಿ ರಿಜಿಸ್ಟರ್ ಅಂದ್ರೆ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಸ್ಟೋರ್ಸ್ ದಿ ಅಡ್ರೆಸ್ ಆಫ್ ಕರೆಂಟ್ ಎಕ್ಸಿಕ್ಯೂಟಿಂಗ್ ಇನ್ಸ್ಟ್ರಕ್ಷನ್. ಈಗ ಒಂದು ಕೋಡ್ ರನ್ ಆಗತ್ತಂದ್ರೆ ಅದ್ರದ್ದು ಕರೆಂಟ್ ಎಕ್ಸಿಕ್ಯೂಷನ್ ಇನ್ಸ್ಟ್ರಕ್ಷನ್ ಇರ್ತೈತಲ್ಲ, ಅದು ಇದಕ್ಕೆ ಅಲ್ಲಿ ಹೋಗಿ ಸ್ಟೋರ್ ಆಗತ್ತೆ. ಇದು ಪಿ ಸಿ ರಿಜಿಸ್ಟರ್ ಏನಿರ್ತೈತಲ್ಲ ಆ ಡೇಟಾನ ಸ್ಟೋರ್ ಮಾಡ್ಕೊಂತೈತಿ. ನೆಕ್ಸ್ಟ್ ನೇಟಿವ್ ಮೆಥಡ್ ಸ್ಟ್ಯಾಕ್ ಸ್ಟೋರ್ಸ್ ನೇಟಿವ್ ಮೆಥಡ್ ಕಾಲ್ಸ್ ಫಾರ್ ನಾನ್ ಕೋಡ್ ಜಾವಾ. ಓಕೆ, ದಿಸ್ ಒನ್ ಇಸ್ ನೇಟಿವ್ ಅರೇಸ್. ಓಕೆ, execution of bytecode execution engine. Okay, the engine translates bytecode into machine code using interpreter, executes bytecode line by line. JIT, just in time compiler, converts frequently used bytecode into native machine code for better performance. ಈ ಒಂದು ಕೋಡ್ನ ಕಂಪೈಲ್ ಮಾಡೀನಿ. Execution will takes in two phase. ಇಂಟರ್ಪ್ರಿಟರ್ ಬೈಟ್ ಕೋಡ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತದೆ ಇಂಟರ್ಪ್ರಿಟರ್ ಲೈನ್ ಬೈ ಲೈನ್. ಆಮೇಲೆ ಜಸ್ಟ್ ಇನ್ ಟೈಮ್ ಕಂಪೈಲರ್ ಕನ್ವರ್ಟ್ಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಬೈಟ್ ಕೋಡ್ ಇಂಟು ನೇಟಿವ್ ಮಷೀನ್ ಕೋಡ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಅಂದ್ರೆ ಇದು ಲೈನ್ ಬೈ ಲೈನ್ ಮಾಡ್ತಾ ಹೋದ್ರೆ ಇದು ಸ್ಲೋ ಆಗುತ್ತೆ. ಇದು ಮತ್ತೆ ಜಸ್ಟ್ ಇನ್ ಟೈಮ್ ಕಂಪೈಲರ್ ಹಂಗಲ್ಲ, ಒಮ್ಮಾಗ್ಲೇ ಇದು ಕಂಪೈಲ್ ಮಾಡ್ತೈತಿ ನೇಟಿವ್ ಮಷೀನ್ ಕೋಡಿಗೆ. ಸೊ ಇಟ್ ಈಸ್ ಫಾಸ್ಟರ್. ನೆಕ್ಸ್ಟ್ ಗಾರ್ಬೇಜ್ ಕಲೆಕ್ಷನ್. ನಾನು ನಿಮ್ಗೆ ಆಗಲೇ ಗಾರ್ಬೇಜ್ ಕಲೆಕ್ಷನ್ ಹೇಳಿದೆ. JVM automatically manages memory using garbage collection. ಈ ಒಂದು ಆಬ್ಜೆಕ್ಟ್ ಯೂಸ್ ಇಲ್ಲ ಅಂತಂದ್ರೆ ಅದನ್ನ ಗಾರ್ಬೇಜ್ ಕಲೆಕ್ಟರ್ ಏನ್ ಮಾಡ್ತದೆ, ತನ್ನ ಕಡೆ ತೊಗೊಂತತಿ. ಗಾರ್ಬೇಜ್ ಇದು ಯೂಸ್ ಇಲ್ಲ, ಸೊ ವಿ ಹ್ಯಾವ್ ಟು ಡಿಲೀಟ್ ದಿಸ್. ಅರ್ಥ ಆಯ್ತಾ? ಅನ್ಯೂಸ್ಡ್ ಆಬ್ಜೆಕ್ಟ್ಸ್ ಇನ್ ದ ಹೀಪ್ ಆರ್ ರಿಮೂವ್ಡ್ ಫಾರ್ ಫ್ರೀ ಮೆಮರಿ. ಅದ ನೋಡ್ರಿ, ಅನ್ಯೂಸ್ಡ್ ಆಬ್ಜೆಕ್ಟ್ಸ್ ಇನ್ ದ ಹೀಪ್ 4 ಅನ್ನೋದೊಂದು ಆಬ್ಜೆಕ್ಟ್, ಇಟ್ ಈಸ್ ಸ್ಟೋರ್ಡ್ ಇನ್ ಹೀಪ್ ಮೆಮರಿ. ಹೀಪ್ ಸ್ಟೋರ್ಸ್ ಆಬ್ಜೆಕ್ಟ್, unused objects in the heap. So 4 is an object. It is stored in heap. If it is not using, if age is not pointing to the 4, if age ಈಗ ಸಪೋಸ್ ಈಗ ನಾನು ಈಗ ಒಂದು ಅವಂಗ ಏಜ್ 4 ಇದೆ, ನಾಳೆ ಅವಂಗ ಏಜ್ ಏನಾಗುತ್ತೆ, ಒಂದು ವರ್ಷ ಆದ್ಮೇಲೆ 5 ಆಗುತ್ತೆ. ಆಗ 4 ನಿ
ಈ ಕೋಡ್ ಬರ್ದಾನವ ನಾಳೆ ಬಂದು ನನ್ನ ಏಜ್ 5 ಐತೆ ಅಂತೇಳಿ 5 ಬರೆದ್ರೆ ಏ ಇದು ಏನೇನಾಗತ್ತೆ ಗಾರ್ಬೇಜ್ ಕಲೆಕ್ಟರ್ ತೊಗೊಂತತಿ ಇದನ್ನ ಇದು ಯೂಸ್ ಇಲ್ಲ ಇದಕ್ಕೆ ಏನು ಯಾವ ವೇರಿಯೇಬಲ್ ಏಜ್ ಯಾವ ರೆಫರೆನ್ಸ್ ವೇರಿಯೇಬಲ್ ಇದಕ್ಕೆ ಪಾಯಿಂಟ್ ಮಾಡ್ತಾ ಇಲ್ಲ ಸೊ ಐ ನೀಡ್ ಟು ಡಿಲೀಟ್ ದಿಸ್ ಒನ್ ಫ್ರಮ್ ದಿ ಮೆಮರಿ ಸೊ ಮೆಮರಿಯಿಂದ ನಾ ಡಿಲೀಟ್ ಮಾಡಿದ್ನಿ ಅಂದ್ರೆ ನಮಗೆ ಸ್ವಲ್ಪ ಎಂಟಿ ಸ್ಪೇಸ್ ಬರುತ್ತೆ ಆರ್ ಎಲ್ಸ್ ಇಫ್ ಇಟ್ ಈಸ್ ನಾಟ್ ಯೂಸಿಂಗ್ ಇಫ್ ಇಟ್ ಈಸ್ ಸಿಂಪ್ಲಿ ಹಂಗಲ್ರಿ ಅದೀಗ ಒಂದ್ 100 ಜನ ಅದಾರ ಅಂತ ತಿಳ್ಕೊರಿ ಕ್ಲಾಸ್ ರೂಮ್ ಒಳಗ ಆ 100 ಜನ ಕುಂತಾರ ಇನ್ನೊಂದ್ ಚೇರ್ ಖಾಲಿ ಐತಿ ಆ 100 ಜನ ಕರೆಕ್ಟಾಗಿ ಕುಂತಾರ ಈ ಚೇರಿಂದ ಏನ್ ಕೆಲಸ ಐತಲ್ಲ ಈ ಚೇರ್ ಹೊರಗೆ ತರ್ತಾರ ಅವ್ರು ಮ್ಯಾನೇಜ್ಮೆಂಟ್ ದಾರ ಫಂಕ್ಷನ್ ಹಾಲ್ದಾರ ಆ ಟೈಪ್ ಇದು ಅರ್ಥ ಆಯ್ತಾ ನೆಕ್ಸ್ಟ್ ಜಸ್ಟಿನ್ ಟೈಮ್ ಕಂಪೈಲರ್ ಇದೊಂದು ಅರ್ಥ ಮಾಡ್ಕೊಂಬಿಡ್ರಿ ನೀವು ದ JIT ಸ್ಟ್ಯಾಂಡ್ಸ್ ಫಾರ್ ಜಸ್ಟ್ ಇನ್ ಟೈಮ್ the just-in-time compiler is the main part of the Java runtime environment and it compiles bytecode into machine code at runtime. ಇದು ರನ್ ಟೈಮ್ ಒಳಗೆ ಮಾಡ್ತದ್ರಿ ಈ ಕಂಪೈಲ್ ಟೈಮ್ ಒಳಗೆ ಜಾವಾ ಕಂಪೈಲರ್ ಕಂಪೈಲ್ ಮಾಡ್ತತಿ ಬಟ್ ಒನ್ ರನ್ ಮಾಡುವಾಗ ನೀವು ಜೆ ವಿ ಎಮ್ ಒಳಗೆ ರನ್ ಮಾಡುವಾಗ JIT ಏನು ಮಾಡ್ತೈತಿ ಆಟೋಮೆಟಿಕ್ ಆಗಿ ಅದನ್ನ ಕಂಪೈಲ್ಡ್ ಕೋಡ್ನ ನೇಟಿವ್ ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ತೈತಿ ಅರ್ಥ ಆಯ್ತಾ ಇಷ್ಟೇ ರೀ ಸಿಂಪಲ್ ಆಗಿದೆ